ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ರೇಖಿ ಅನ್ನೋದರ ಮೂಲ ಯಾವುದು? ಇದು ನಿಜವಾಗ್ಲೂ ಈ ಒಂದು ವಿದ್ಯೆ ಹುಟ್ಟಿರೋದು ನಮ್ಮ ದೇಶದ ದಕ್ಷಿಣ ಭಾರತದಲ್ಲಿ. ಜನಗಳನ್ನ ಪೂರ್ತಿಯಾಗಿ ನಂಬಿಸೋಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಂಬೆಹಣ್ಣು ತಾಯ್ತ ತೋರಿಸುವಂತಹ ಮಹತ್ವವನ್ನು ಇದು ತೋರ್ಸೋಕ್ಕೆ ಆಗೋದಿಲ್ಲ. ರೇ ಅಂದರೆ ವಿಶ್ವ ಚೈತನ್ಯ ಶಕ್ತಿ, ಕಿ ಅಂದರೆ ಮಾನವನಲ್ಲಿ ಅಥವಾ ಒಂದು ಜೀವಿಗಳಲ್ಲಿ ತುಂಬಿರುವಂತಹ ಒಂದು ಪ್ರಾಣಶಕ್ತಿ. ಅದು ಕ್ಯಾನ್ಸರ್ ಆಗಿರಲಿ, ಕಿಡ್ನಿ ಪ್ರಾಬ್ಲಮ್ ಆಗಿರಲಿ, ಅದು ಯಾವುದೇ ಸಮಸ್ಯೆ ಆಗಿರಲಿ, ರಿಸಲ್ಟ್ 3 ಮಂತ್ಸಲ್ಲಿ ಆದಷ್ಟು ಬಂದೇ ಶಕಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಹೆಲ್ತ್ ರಿಲೇಟೆಡ್ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಬೇರೆ ಬೇರೆ ಡಾಕ್ಟರ್ಗಳು, ಬೇರೆ ಬೇರೆ ಸ್ಟ್ರೀಮ್ನ ಡಾಕ್ಟರ್ಗಳು, ಬೇರೆ ಬೇರೆ ರೀತಿಯ ಪ್ರಾಕ್ಟೀಸ್ ಮಾಡ್ತಿರುವಂಥ ಡಾಕ್ಟರ್ಗಳು ಬಂದು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋದನ್ನು ನೀವು ನೋಡಿದಿರ. ಕಳೆದ ಒಂದು ಸರಣಿ ಸಂದರ್ಶನದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿ ರೇಖಿ ಬಗ್ಗೆ ಸವಿಸ್ತಾರವಾಗಿ ಒಂದಷ್ಟು ಒಳನೋಟಗಳನ್ನ ಉಳ್ಳಂಥ ಸಂದರ್ಶನಗಳನ್ನ ನಮಗೆ ಕೊಟ್ಟದ್ದು ಹೊಸಕೋಟೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿರುವಂಥ ಡಾಕ್ಟರ್ ಭರಣಿ ರಾಜು. ಇವರು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಬನ್ನಿ ಹಾಗಾದರೆ ಮತ್ತೊಂದು ಸಲ ಜಾಯ್ನ್ ಆಗಿರುವಂಥ ಡಾಕ್ಟರ್ ಭರಣಿ ರಾಜು ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೀನಿ. ಮೇಡಮ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ. ಸೊ ರೇಖಿ ಬಗ್ಗೆ ನಾನು ಕೂಡ ಮೊದಲನೇ ಬಾರಿಗೆ ಇವರ ಜೊತೆಗೇನೆ ಮಾತಾಡಿದ್ದು ಮತ್ತು ನಿಮ್ಮಲ್ಲೂ ಕೂಡ ಕೆಲವೊಬ್ಬರಿಗೆ ಬಹುಶಃ ಮೊದಲನೇ ಬಾರಿಗೆ ರೇಖಿ ಬಗ್ಗೆ ತಿಳ್ಕೊಂಡಿರ್ಬೋದು. ನನಗೆ ಅನಿಸಿದ್ದೇನೆಂದರೆ, ನಾವು ಎಲ್ಲದಕ್ಕೂ ಒಂದು ಮಾತನ್ನು ಹೇಳ್ತಿರ್ತೀವಿ ಯಾವಾಗಲೂ, ಮತ್ತು ಮೇಡಮ್ ಅದನ್ನು ತುಂಬ ಚೆನ್ನಾಗಿ ಹೇಳಿದರು. ಏನಂದರೆ, ಒಳಗಡೆ ಇರುವಂಥ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಅದು ನೀವು ಏನಾದರೂ ಕರೀರಿ, ಅದನ್ನು ಆತ್ಮ ಅಂತ ಕರೀರಿ, ಮನಸ್ಸು ಅಂತ ಕರೀರಿ, ಮೈಂಡ್ ಅಂತ ಕರೀರಿ, ಆ ಆತ್ಮಶಕ್ತಿ ಅಂತ ಕರೀರಿ, ಅಥವಾ ನಮ್ಮೊಳಗಡೆ ಇರುವಂಥ ವೈದ್ಯ ಅಂತ ಬೇಕಾದರೂ ಕರೀರಿ, ಅದು ಜಾಗೃತ ಆಗದೇ ಇದ್ದರೆ ಯಾವ ಕಾಯಿಲೆ ಕೂಡ ಗುಣ ಆಗಲ್ಲ ಅನ್ನೋ ಮಾತನ್ನು ಅವ್ರು ಹೇಳಿದರು. ನನಗನ್ಸುತ್ತೆ ಈ ಪಾಯಿಂಟ್ ರೇಖೆಗೆ ತುಂಬ ತುಂಬ ಲಿಂಕ್ ಆಗಿದೆ, ತುಂಬ ಹತ್ತಿರದ ಸಂಬಂಧ ಇದೆ. ನಾವು ಯೂಶ್ವಲಿ ಕೆಲವೊಂದು ಡಾಕ್ಟರ್ ಹತ್ರ ಹೋದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಏನಾಗಿದೆ ಹೌದಾ ಅಂತ ಬರೆದು ಕೊಟ್ಬಿಡ್ತಾರೆ. ಕೆಲವೊಬ್ರು ಡಾಕ್ಟರ್ ಹತ್ರ ಹೋದಾಗ ಏನು ಹೆಸರು, ಯಾವ ಊರು, ಓಕೆ ತಂದೆ ತಾಯಿಗಳೇನು ಮಾಡ್ತಾರೆ, ನೀವೇನು ಓದಿರೋದು, ಇದೆಲ್ಲ ಕೇಳ್ತಾರೆ. ಯಾಕೆ ಇದನ್ನೆಲ್ಲ ಕೇಳ್ತಾರೆ ಅಂದರೆ, ಯಾವ ಕಾಯಿಲೆ ಕೂಡ ಇದಮಿತ್ತಮ್ ಅಂತಾರಲ್ಲ, ಅಂದರೆ ಇಷ್ಟಕ್ಕೆ ಅದಷ್ಟಕ್ಕೆ ಅದು ಸಂಬಂಧಪಟ್ಟದ್ದಲ್ಲ, ಅದಕ್ಕೆ ತುಂಬ ಬೇರೆ ಬೇರೆ ಆಯಾಮಗಳಿರ್ತವೆ. ಸೊ ಅದನ್ನು ಯಾರು ಕೇಳ್ತಾರೆ ಬಹುಶಃ ಅಂಥವ್ರು ಒಳ್ಳೆ ಡಾಕ್ಟರ್ ಆಗಿರ್ತಾರೆ ಅಂತ ನನಗನ್ಸುತ್ತೆ. ರೇಖಿಯ ಸ್ಪೆಷಾಲಿಟಿನೇ ಅದು ಅಂತ ಅನಿಸುತ್ತೆ. ಸೊ ಅದು ಎಲ್ಲವನ್ನೂ ಗ್ರಹಿಸಿ ಅದಕ್ಕಿರುವಂಥ ಮೂಲ ಏನು, ಅದರ ಸಮಸ್ಯೆ ಅನ್ನೋದನ್ನು ಪರಿಹರಿಸುವಂಥ, ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಹೀಗಾಗಿ ಮತ್ತೊಂದು ಸಲ ಈ ಸರಣಿ ಸಂದರ್ಶನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಕೇಳುವಂಥ ಪ್ರಶ್ನೆ, ಈ ರೇಖಿ ಅನ್ನೋದು REIKI ಕರೆಕ್ಟ್ ಅಲ್ವಾ? ಹೌದು ಸರ್. ರೇಖಿ ಅನ್ನೋದರ ಮೂಲ ಯಾವುದು, ಮತ್ತು ನಮ್ಮ ಭಾರತ ದೇಶದ ವೈದ್ಯ ಪದ್ಧತಿಗಳಿಗೂ ಇದಕ್ಕೂ ಏನಾದರೂ ದೂರದ ಸಂಬಂಧ ಇದೆಯಾ, ಹೇಗೆ ಮೇಡಮ್? ಖಂಡಿತವಾಗ್ಲೂ ಇದೆ ಸರ್. ಇದು ಈಗ ನಾವೇನು ಹೇಳ್ತೀವಿ, ಈ ರೇಖಿಯ ಮೂಲ ಗುರುಗಳು ಡಾಕ್ಟರ್ ಉಸುಯಿ, ಡಾಕ್ಟರ್ ಹಯಾಶಿ, ಮೇಡಮ್ ಟಕಾಟ ಅಂತ ನಾವು ಹೇಳ್ತೀವಿ. ಇದೆಲ್ಲ ರೇಖಿ ಕಲ್ತಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಯಾರು ಇವರು ಆಕ್ಚುಲಿ? ಅದು ಇವರು ಬಂದು ಜಪಾನಿಯನ್ಸ್. ಆದರೆ ಇದು ನಿಜವಾಗ್ಲೂ ಈ ಒಂದು ವಿದ್ಯೆ ಹುಟ್ಟಿರೋದು ನಮ್ಮ ದೇಶದ ದಕ್ಷಿಣ ಭಾರತದಲ್ಲಿ. ಕ್ರಿಸ್ತ ಪೂರ್ವ 500ನೇ ಇಸ್ವಿಯಲ್ಲಿ ಗೌತಮ ಬುದ್ಧರು ಮೊಟ್ಟ ಮೊದಲನೆಯ ಬಾರಿಗೆ ಈ ಒಂದು ಸ್ಪರ್ಶ ಚಿಕಿತ್ಸಾ ತಂತ್ರವನ್ನು ಕಂಡುಹಿಡಿತಾರೆ. ಅಂದರೆ ನೊಂದು ಬಂದವ್ರಿಗೆ, ಸಮಸ್ಯೆ ಅಂತ ಬಂದವ್ರಿಗೆ, ಕಾಯಿಲೆ ಅಂತ ಬಂದವ್ರಿಗೆ ಮುಟ್ಟಿ, ಅಂದರೆ ಹಸ್ತದ ಮುಖಾಂತರ ಪ್ರಕೃತಿಯಲ್ಲಿರುವಂತಹ ಎನರ್ಜಿಯನ್ನು ತಮ್ಮ ಹಸ್ತಗಳಿಗೆ ತಗೊಂಡು ಈ ಥರ ಮುಟ್ಟಿ ಅವರನ್ನು ಗುಣಪಡಿಸುವಂತಹ ಒಂದು ವಿದ್ಯೆಯನ್ನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಇದೊಂದು ಪ್ರಚಲಿತವಾಗುತ್ತೆ. ಈ ಒಂದು ವಿದ್ಯೆಯನ್ನು ಗೌತಮ ಬುದ್ಧರು ಎಲ್ರಿಗೂ ಅದನ್ನು ಒಂದು ಬೋಧನೆಯನ್ನು ಮಾಡ್ತಾ ಅಥವಾ ಅದರ ಬಗ್ಗೆ ಒಂದು ವಿಷಯಗಳನ್ನು ಹೇಳ್ತಾ ಅದು ಮೊದಲನೇ ಬಾರಿಗೆ ಅದು ಟಿಬೆಟ್ಗೆ ಮತ್ತು ಜಪಾನ್ಗೆ ಅದು ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆದಾಗ ಅಲ್ಲಿನ ಕೆಲವರು ಏನು ಮಾಡ್ತಾರೆ, ಈ ವಿದ್ಯೆಯ ಬಗ್ಗೆ ಸ್ವಲ್ಪ ಅಧ್ಯಯನವನ್ನು ಮಾಡ್ತಾರೆ. ಮತ್ತು ನೆಕ್ಸ್ಟು ಅವರು ಮತ್ತೆ ವಾಪಸ್ಸು ನಮ್ಮ ದೇಶಕ್ಕೆ ಬಂದ ಮೇಲೆ, ಮತ್ತೆ ಅವರು ನಮ್ಮ ಇಂಡಿಯಾಗೆ ಬಂದ ಮೇಲೆ ಕ್ರಮೇಣವಾಗಿ ಇದು ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದರೆ ಅಷ್ಟೊತ್ತಿಗಾಗಲೇ ಈ ಕ್ಷುದ್ರ ಶಕ್ತಿಗಳು, ನಿಂಬೆ ಹಣ್ಣುಗಳು, ತಾಯ್ತಗಳ ಆವಳಿ ಜಾಸ್ತಿ ಆಗುತ್ತೆ. ಜನಗಳೇನು ಮಾಡ್ತಾರೆ ಅಂದರೆ, ತಕ್ಷಣ ರಿಲೀಫ್ಗೋಸ್ಕರ ಆ ಒಂದು ವಿದ್ಯೆಯ ಹಿಂದೆ ಜನ ಹೋಗೋಕ್ಕೆ ಶುರು ಮಾಡ್ತಾರೆ. ಆ ವಿದ್ಯೆಯ ಹಿಂದೆ ಹೋಗೋಕ್ಕೆ ಶುರು ಮಾಡಿದಂತಹ ಜನ ಪ್ರಕೃತಿಯಲ್ಲಿ ಫ್ರೀಯಾಗಿ ₹1 ಖರ್ಚಿಲ್ಲದೆ ಪ್ರಕೃತಿಯಲ್ಲಿ ಫ್ರೀಯಾಗಿ ಕೇಳಿದ ತಕ್ಷಣ, ಇಮ್ಯುನಿಟಿಗೆ ಕರೆದಿದ ತಕ್ಷಣ ನಮ್ಮ ಹತ್ರ ಓಡಿ ಬರುವಂತಹ ಒಂದು ಶಕ್ತಿಯನ್ನೇ ಮರ್ತು ಬಿಡ್ತಾರೆ. ಅದನ್ನು ರೇಖಿ ಶಕ್ತಿ. ಅಂದರೆ ರೇಖಿ ಶಕ್ತಿ ಅಂತಂದರೆ ಅದು ವಿಶ್ವ ಚೈತನ್ಯ ಶಕ್ತಿ, ಅದು ಬ್ರಹ್ಮಾಂಡದ ಶಕ್ತಿ, ಪ್ರಕೃತಿಯಲ್ಲಿ ಇರುವಂತಹ ಪ್ಯೂರ್ ಪಾಸಿಟಿವ್ ಎನರ್ಜಿ. ಅದು ಯಾರು ಕರೆದ್ರೂ ಇಮ್ಯುನಿಟಿಗೆ ಬರುವಂತಹ ಶಕ್ತಿ ಅದು. ಆದರೆ ಅದನ್ನು ಬಿಟ್ಬಿಡ್ತಾರೆ.
ಬಿಟ್ಬಿಟ್ಟು ಇದರ ಹಿಂದೆ ಹೋಗೋಕ್ಕೆ ಶುರುವಾಗ್ತಾರೆ. ಆಮೇಲೆ ಕೆಲವು ಕಾಲಗಳ ನಂತರ ಇದನ್ನು ಸ್ವಾಮಿ ವಿವೇಕಾನಂದ ಅವರು ಸಹ ಈ ಒಂದು ಸ್ಪರ್ಶ ಚಿಕಿತ್ಸಾ ತಂತ್ರವನ್ನು ಉಪಯೋಗಿಸ್ತಾರೆ. ಆಮೇಲೆ ಅದಾದಮೇಲೆ ನಮಗೆ ನೆಕ್ಸ್ಟು ಸಾಯಿಬಾಬಾ ಅವರು ಇದನ್ನು ಉಪಯೋಗಿಸ್ತಾರೆ. ಆದರೆ ಇದು ಯಾವುದೂ ಸಹ ಜನಗಳನ್ನ ಪೂರ್ತಿಯಾಗಿ ನಂಬಿಸೋಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಂಬೆಹಣ್ಣು ತಾಯ್ತ ತೋರಿಸುವಂತಹ ಮಹತ್ವವನ್ನು ಇದು ತೋರ್ಸೋಕ್ಕೆ ಆಗೋದಿಲ್ಲ. ಆಮೇಲೆ ಯೇಸು ಹುಟ್ಟಿದ ಮೇಲೆ ಯೇಸು ಕ್ರಿಸ್ತ ಸಹ ಇದೇ ವಿದ್ಯೆಯನ್ನು ಅಂದರೆ ಸ್ಪರ್ಶ ಚಿಕಿತ್ಸಾ ತಂತ್ರವನ್ನೇ ಫಾಲೋ ಮಾಡಿ ಎಷ್ಟೋ ಜನಗಳ ಸಮಸ್ಯೆಗಳನ್ನು, ಎಷ್ಟೋ ಜನಗಳ ಕಾಯಿಲೆಗಳನ್ನು ಗುಣಪಡಿಸ್ತಾರೆ. ಆದರೆ ಈಗಲೂ ಸಹ ಜನ ಫ್ರೀಯಾಗಿ ಬರುವಂತಹ ಈ ಎನರ್ಜಿನ ಅಥವಾ 100% ಕ್ಲಿಯರ್ ಮಾಡೇ ಮಾಡುವಂತಹ ಈ ಎನರ್ಜಿಯನ್ನು ಯಾರೂ ನಂಬೋದಿಲ್ಲ. ಅದೇ ಯಾರಾದರೂ ಒಂದು ತಾಯ್ತ ಅಥವಾ ಒಂದು ಪೂಜೆ ಇಂಥದ್ದೇನೋ ಮಾಡಿ ಅಂದರೆ ಬೇಗ ಜನ ಅಲ್ಲಿಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಅವ್ರು ಏನೇನೋ ತೋರಿಸ್ತಾರೆ. ಅಲ್ಲಿ ನಿಂಬೆಹಣ್ಣು ತೋರಿಸ್ತಾರೆ, ತಾಯ್ತ ತೋರಿಸ್ತಾರೆ, ಅಥವಾ ಅಲ್ಲಿ ಏನೋ ಒಂದು ಅರಿಶಿನ ಕುಂಕುಮ ಏನೋ ಒಂದು ತೋರಿಸ್ತಾರೆ. ಬಟ್ ರೇಖೆಯಲ್ಲಿ ಏನೂ ತೋರ್ಸೋಕ್ಕಾಗೋದಿಲ್ಲ, ಏನೂ ತೋರ್ಸೋಕ್ಕಾಗೋದಿಲ್ಲ. ಬರೀ ಸಿಂಬಲ್ಸು, ಬರೀ ಪ್ರಕೃತಿಲಿಂದ ಶಕ್ತಿ ಇವೆರಡೂ ಇರೋದ್ರಿಂದ ಇಲ್ಲಿ ತೋರ್ಸೋಕ್ಕೆ ಅಂತ ಏನೂ ಇಲ್ದಿರೋದ್ರಿಂದ ಈಗ ನಮ್ಮ ಸೆಂಟರ್ಗೆ ಬಂದರೂ ಹಾಗೆ ಆಗೋದು. ಈಗ ಒಂದು ವೈದ್ಯರ ಹತ್ರ ಹೋದಾಗ ಅಲ್ಲಿ ಏನೇನೋ ಇರುತ್ತೆ, ತಲೆಬುರುಡೆ ಅಂತೆ, ಕಲಶಗಳಂತೆ ಏನೇನೋ ಇಟ್ಟಿರ್ತಾರೆ. ಅಲ್ಲಿಗೆ ಹೋದಾಗ ಅಟ್ರ್ಯಾಕ್ಟ್ ಆದಷ್ಟು ನಮ್ಮ ಹತ್ರ ಬಂದಾಗ ಅಟ್ರ್ಯಾಕ್ಟ್ ಆಗಲ್ಲ. ಯಾಕಂದ್ರೆ ನಾವು ಅಂಥವೆಲ್ಲ ಏನೂ ಇಟ್ಟಿಲ್ಲ. ನಮ್ಮದು ಜಸ್ಟ್ ಬಂದಾಗ ನಾವು ರೇಖೆಯನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು, ಯಾವ ಥರ ಏನು ಮಾಡಬೇಕು ಅಂತ ಅಷ್ಟೇ ನಾವು ಹೇಳ್ಕೊಡ್ತೀವಿ. ಅಥವಾ ನಾವು ಅವ್ರ ಥರ ಏನೇನೋ ರುದ್ರಾಕ್ಷಿಗಳು ಹಾಕ್ಕೊಂಡು ಆ ಥರನೂ ನಾವು ಕಾಣಿಸೋದಿಲ್ಲ. ಆದ್ದರಿಂದ ಮುಖ್ಯವಾಗಿ ಒಂದು ಜನ ಏನು ಮಾಡಬೇಕು ಅಂತಂದರೆ ಫ್ರೀಯಾಗಿ ನಮ್ಮ ಪ್ರಕೃತಿಯಲ್ಲಿರುವಂತಹ ಬೇಕಾದಷ್ಟು ಶಕ್ತಿ ಇದೆ. ನಮ್ಮ ಪ್ರಕೃತಿಯಲ್ಲಿ ಬೇಕಾದಷ್ಟು ಕಾಸ್ಮಿಕ್ ಎನರ್ಜಿ ಇದೆ. ರೇಖೆಯನ್ನು ಕಲ್ತ್ಕೊಂಡು ಆ ಕಾಸ್ಮಿಕ್ ಎನರ್ಜಿಯ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಮನೆಯವರ ಸಮಸ್ಯೆಗಳನ್ನು ಕ್ಲಿಯರ್ ಮಾಡೋದು ಕಲ್ತ್ಕೊಂಡ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಇವತ್ತು ನೋಡಿ, ನಮ್ಮ ದೇಶದಲ್ಲಿ ಇವತ್ತು ಯಾರು ಗುರುಗಳಾಗಿರ್ಬೇಕಾಗಿರೋದು? ಗೌತಮ ಬುದ್ಧ ಅಲ್ಲಿ ಗುರುಗಳಾಗಿರ್ಬೇಕಾಗಿತ್ತು, ವಿವೇಕಾನಂದರು ಗುರುಗಳಾಗಿರ್ಬೇಕಾಯ್ತು, ಅಥವಾ ಸಾಯಿಬಾಬಾ ಅವರು ಅಲ್ಲಿ ಗುರುಗಳಾಗಿ ನಿಂತಿರ್ಬೇಕಾಯ್ತು. ಅದು ಇವತ್ತು ನಾವೇನು ಹೇಳ್ತಾ ಇದ್ವಿ? ಡಾಕ್ಟರ್ ಉಸುಯಿ, ಡಾಕ್ಟರ್ ಹಯ್ಯಾಶಿ ಮೇಡಮ್ ಟಕಾಟ ಅಂತ ಹೇಳ್ತಾ ಇದ್ವಿ. ಹಾಗಂತ ಆ ಗುರುಗಳ ಬಗ್ಗೆ ಭಕ್ತಿ ಇಲ್ಲದೆ ನಾನು ಹೇಳ್ತಾ ಇಲ್ಲ. ಅಂದರೆ ನಾವು ಅದನ್ನು ಕಳ್ಕೊಂಡ್ವಿ, ಜನ ಒಳ್ಳೇದನ್ನ ಕಳ್ಕೊಳ್ತಾರೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ.